ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಕಡಬ ತಾಲೂಕುಗಳನ್ನು ಒಳಗೊಂಡ ಉಪವಿಭಾಗ ಕಚೇರಿ ಇರುವ ಪುತ್ತೂರಿನ ಆಡಳಿತ ಸೌಧಕ್ಕೆ ವಯೋವೃದ್ಧರು, ಅಂಗವೈಕಲ್ಯ ಹೊಂದಿದ ಜನರು ಬರುವಂತಿಲ್ಲ. ಒಂದು ವೇಳೆ ಬರಲೇಬೇಕೆಂದಿದ್ದಲ್ಲಿ ಅಂತಹ ಜನರನ್ನ ತಮ್ಮ ಜೊತೆಗೆ ಇನ್ನು 4-5 ಜನರನ್ನ ಕರೆದುಕೊಂಡು ಬರಬೇಕಾಗುತ್ತೆ. ಹೌದು, ಈ ಕಚೇರಿಯ ಲಿಫ್ಟ್ ವ್ಯವಸ್ಥೆ ಹಾಳಾಗಿದ್ದು, ಲಿಫ್ಟ್ ಇಲ್ಲದೆ ಸರ್ಕಾರಿ ಕಚೇರಿಗೆ ಹೋಗಲು ಇಲ್ಲಿ ಬೇರೆ ವ್ಯವಸ್ಥೆಗಳೇ ಇಲ್ಲ. ಹೀಗೆ ವೃದ್ಧರೋರ್ವರನ್ನ ಕುಳಿತ ಕುರ್ಚಿಯಲ್ಲೇ ಎತ್ತಿಕೊಂಡು ಹೋಗುತ್ತಿರೋದು ಯಾವುದೋ ಆಸ್ಪತ್ರೆಗಲ್ಲ, ಬದಲಾಗಿ ಸರ್ಕಾರಿ ಕಚೇರಿಗೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ, ಪುತ್ತೂರು, ಬೆಳ್ತಂಗಡಿ, ಸುಳ್ಯ ಹೀಗೆ 4 ತಾಲೂಕುಗಳ ಉಪವಿಭಾಗ ಕಚೇರಿ ಇರುವ ಪುತ್ತೂರಿನ ತಾಲೂಕು ಆಡಳಿತ ಕಚೇರಿಯಲ್ಲಿ ಇತ್ತೀಚಿನ ಕೆಲವು ದಿನಗಳಲ್ಲಿ ಕಂಡುಬರುವ ದೃಶ್ಯಗಳಿವು. 2 ಅಂತಸ್ತುಗಳನ್ನು ಹೊಂದಿರುವ ಈ ಕಟ್ಟಡದಲ್ಲಿ ಪುತ್ತೂರು ಉಪವಿಭಾಗ ಸಹಾಯಕ ಆಯುಕ್ತರ ಕಚೇರಿ, ಪುತ್ತೂರು ತಹಶೀಲ್ದಾರ್ ಕಚೇರಿ, ನೋಂದಣಾಧಿಕಾರಿ ಕಚೇರಿ, ಸರ್ವೆ ಇಲಾಖೆ ಹೀಗೆ ಹಲವು ಸರ್ಕಾರಿ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದೆ. ಇದೇ ಕಾರಣಕ್ಕೆ ಇಲ್ಲಿಗೆ ದಿನಕ್ಕೆ 100 ಜನ ಬಂದು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡುತ್ತಿದ್ದಾರೆ. ಆದರೆ ಕಳೆದ 1.5 ತಿಂಗಳಿನಿಂದ ಈ ಕಟ್ಟಡದ ಲಿಫ್ಟ್ ವ್ಯವಸ್ಥೆ ಕೆಟ್ಟು ಹೋಗಿದೆ. ಇದರ ಪರಿಣಾಮ ಸರ್ಕಾರಿ ಕೆಲಸಕ್ಕಾಗಿ ಬರುವ ವಯೋವೃದ್ಧರು, ಅಂಗವೈಕಲ್ಯತೆಯಿಂದ ಬಳಲುತ್ತಿರುವವರ ಮೇಲೆ ಬೀರಿದೆ. ಮಹಡಿಗೆ ಹತ್ತಲು ಇಲ್ಲಿ ಸ್ಟೇರ್ ಕೇಸ್ ಮತ್ತು ಲಿಫ್ಟ್ನ ವ್ಯವಸ್ಥೆ ಮಾತ್ರ ಇದ್ದು, ಲಿಫ್ಟ್ ಕಾರ್ಯನಿರ್ವಹಿಸದ ಕಾರಣ ಆರೋಗ್ಯ ಸಮಸ್ಯೆ ಇರುವ ಜನರನ್ನ ಹೊತ್ತುಕೊಂಡೇ ಕಚೇರಿ ಅಲೆಯಬೇಕಾದ ಸ್ಥಿತಿ ಇದೆ. ಆಡಳಿತ ಸೌಧದಲ್ಲಿ ಲಿಫ್ಟ್ ಕೆಟ್ಟೋಗಿ 2 ತಿಂಗಳಿಗಿಂತಲೂ ಜಾಸ್ತಿ ಸಮಯ ಆಯಿತು. ನಮ್ಮ ಕಕ್ಷಿಗಾರರು ಇವತ್ತು ಸಾಧಾರಣ 70-75 ವರ್ಷ ಏಜಿನವರು, 2 ಕಾಲು ಬಲ ಇಲ್ಲ, ಲಿಫ್ಟ್ ಅಲ್ಲಿ ಬರ್ಲಿಕ್ಕಾಗ್ಲಿಲ್ಲ. ಅವರ ಮಕ್ಕಳಿದ್ದ ಕಾರಣ ಎತ್ತಿಕೊಂಡು ಬರಬೇಕಾಯಿತು. ಇಲ್ಲಿ ಬರುವಂತದ್ದು ಹೆಚ್ಚಿನ ಪ್ರಾಯಸ್ಥರೇ ಇರುವುದು, ಅವರಿಗೆ ಭಾರಿ ಕಷ್ಟ ಆಗ್ತಾ ಉಂಟು. ಇದರಿಂದಾಗಿ ಸರ್ಕಾರ ಈ ಮಟ್ಟಿಗೆ ಹಲವು ಸಾರಿ ಲಿಫ್ಟ್ ಕೆಟ್ಟು ಹೋಗುವಾಗಲೂ ನಾವು ಅವರ ಗಮನಕ್ಕೆ ತಂದಿದ್ದೇವೆ. ಇಷ್ಟವರೆಗೆ ಯಾವುದು ಕೆಲಸ ಕಾರ್ಯಗಳಾಗಲಿಲ್ಲ. ಹೆಚ್ಚಾಗಿ ಆಸ್ತಿ ನೋಂದಣಿ ವಿಚಾರವಾಗಿ ಕುಟುಂಬದ ಎಲ್ಲಾ ಸದಸ್ಯರು ಬರಬೇಕಾದ ಹಿನ್ನೆಲೆಯಲ್ಲಿ ವಯೋವೃದ್ಧರು ಇಲ್ಲಿಗೆ ಆಗಮಿಸುತ್ತಾರೆ. ಲಿಫ್ಟ್ ಇರುವ ಸಂದರ್ಭದಲ್ಲಿ ಲಿಫ್ಟ್ ಮೂಲಕವೇ ವೃದ್ಧರನ್ನ ಕರೆದೊಯ್ಯಲಾಗುತ್ತಿತ್ತು. ಆದರೆ ಇಂದು ಹೊತ್ತುಕೊಂಡೇ ಹೋಗಬೇಕಾದ ಸ್ಥಿತಿ ಇದೆ. ಲಿಫ್ಟ್ ಅನ್ನ ರಿಪೇರಿ ಮಾಡಬೇಕೆಂದು ಅಧಿಕಾರಿಗಳಿಗೆ ಹಲವು ಬಾರಿ ಒತ್ತಾಯಿಸಿದ್ರೂ ಈವರೆಗೂ ಯಾವೊಬ್ಬ ಅಧಿಕಾರಿಯೂ ಇತ್ತ ಗಮನ ಹರಿಸಿಲ್ಲ. ನಮ್ಮ ಅಪ್ಪನ ಇಲ್ಲಿ ಸೈನಕ್ಕೆ ಕರ್ಕೊಂಡು ಬರೋಕ್ಕಿತ್ತು. ಅವರು ನಡೆಯೋಕ್ಕಾಗಲ್ಲ, 2 ಕಾಲೂ ನಡೆಯೋಕ್ಕಾಗಲ್ಲ, ಕೈ ಕಾಲು ಹುಷಾರಿಲ್ಲ. ಅವರಿಗೆ ಒಂದು 80 ವರ್ಷ ಆಗಿದೆ, 25-80 ವರ್ಷ. ಹಾಗೆ ನಾವು ಚೇರಲ್ಲಿ ಎತ್ಕೊಂಡು ಲಿಫ್ಟ್ ಇಲ್ಲ, ಲಿಫ್ಟ್ ಕೆಟ್ಟೋಗಿದೆ. ಲಿಫ್ಟ್ ಇಲ್ಲದೆ ಇದ್ದಲ್ಲಿ ಈ ಕಟ್ಟಡದ ಕಡೆಗೆ ವಯೋವೃದ್ಧರು ಮತ್ತು ಅಂಗವೈಕಲ್ಯತೆ ಇರುವವರು ಬರಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ಜನರ ಹಲವು ಕೆಲಸಗಳು ಕೂಡ ಬಾಕಿ ಉಳಿಯುವಂತಾಗಿದೆ. ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಯಲಿ ಎಂಬುದೇ ಸಾರ್ವಜನಿಕರ ಒತ್ತಾಯ. ಅನೀಶ್, ಪುತ್ತೂರು, ಅಭಿಮತ ಟಿವಿ, ಮಂಗಳೂರು.